ಖನಿಜಗಳಾದ ವಜ್ರ ಮತ್ತು ಗ್ರಾಫೈಟ್ ಇಲ್ಲಿರುವ ಯಾವ ರಾಸಾಯನಿಕ ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿದೆ? Diamond and graphite are minerals composed of which chemical element? In options: A. Calcium, B. Carbon, C. Magnesium, D. Argon. Lifeline, sir. Sorry? Lifeline. Lifeline. Gurula, stop the clock. ಯಾವ lifeline ಬಳಸ್ತೀಯ? Call up. Call a friend. ಫೋನ್ ಅ ಫ್ರೆಂಡ್ ಆಪ್ಷನ್ ಚೂಸ್ ಮಾಡಿದರೆ ಅವನ ಸ್ನೇಹಿತರನ್ನ ತೋರಿಸಿ ಪರಿಚಯ ಮಾಡಿಸಿ. ಹರಿಪ್ರಸಾದ್ ಅಂತ ಹೇಳಿ ನನ್ನ ಭಾವ. ಜೋರ ಮಾತಾಡಿ. ಹರಿಪ್ರಸಾದ್ ಅಂತ ಹೇಳಿ ನನ್ನ ಅಕ್ಕನ ಗಂಡ. ಓಕೆ. ಮತ್ತೆ ಥೋಮಸ್ ಅಂತ ನನ್ನ ಇಂಗ್ಲಿಷ್ ಸರ್ ಮಾಸ್ಟ್ರು. ಮತ್ತೆ ಇವರು ವಿ ಆರ್ ಹೆಗ್ಡೆ ಕನ್ನಡ ಮಾಡ್ತಾರೆ ಪಾಠ. ಯಾರಿಗೆ ಫೋನ್ ಮಾಡ? ಮಣಿಪಾಲ್, ಮಂಗಳೂರು. ಥೋಮಸ್ ಇಂಗ್ಲಿಷ್ ಮಿಸ್ಟ್ರು. ಒಳ್ಳೆ ಥಾಮಸ್ ಅವ್ರಿಗೆ ಫೋನ್ ಮಾಡಿ. ಹಲೋ ಥಾಮಸ್ ಸರ್. ಹಲೋ, ನಾನು ಪುನೀತ್ ರಾಜ್ಕುಮಾರ್ ಮಾತಾಡ್ತಿದ್ದೀನಿ, ಕನ್ನಡದ ಕೋಟ್ಯಾಧಿಪತಿ ಜೂನಿಯರ್ ಇಂದ. ನಮಸ್ಕಾರ ಸರ್, ತಮ್ಮೊಂದಿಗೆ ಮಾತಾಡ್ಲಿಕ್ಕೆ ಬಹಳ ಸಂತೋಷ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ತಮಗೆ 6ನೇ ಕ್ಲಾಸ್ ಪಾಠ ಎಲ್ಲ ನೆನಪಿದೆಯಾ ಸರ್? ನೆನಪಿದೆ ಸರ್. ನೆನಪಿದ್ಯಾ? ಓಕೆ ಸರ್, ನೆನಪಿದೆ. ಓಕೆ ಥಾಮಸ್ ಸರ್, ಏನಿಲ್ಲ, ನಿಮ್ಮ ಸ್ಟೂಡೆಂಟ್ ಆದ ವಿಘ್ನೇಶ್ ಭಟ್ ಹಾಟ್ ಸೀಟ್ ಇದ್ದಾನೆ. 80,000 ರೂಪಾಯಿ ಗೆದ್ದಿದ್ದಾನೆ. ನೀವು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ರೆ 1,60,000 ರೂಪಾಯಿ ಗೆಲ್ತಾನೆ. ಆಯ್ತಾಯ್ತು. ಓಕೆ, ನೀವು ಆ ಪ್ರಶ್ನೆನ ಸರಿ ಕೇಳಿಸ್ಕೊಂಡು ಅವ್ನಿಗೆ ಉತ್ತರ ಕೊಡಿ. ಆಯ್ತಾಯ್ತು. ಓಕೆ, ಅಂಡ್ ಯು ಜಸ್ಟ್ ಗೆಟ್ 30 ಸೆಕೆಂಡ್. ನಿಮಗೆ ಸಿಗೋದು 30 ಸೆಕೆಂಡ್ಗಳು ಮಾತ್ರ. ಓಕೆ ವಿಘ್ನೇಶ್, ಫಾಸ್ಟ್ ಆಗಿರು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಫಾಸ್ಟರ್, ಲೌಡರ್. ಖನಿಜಗಳಾದ ವಜ್ರ ಮತ್ತು ಗ್ರಾಫೈಟ್ ಇಲ್ಲಿರುವ ಯಾವ ರಾಸಾಯನಿಕ ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಎ ಕ್ಯಾಲ್ಸಿಯಂ, ಬಿ ಕಾರ್ಬನ್, ಸಿ ಮ್ಯಾಗ್ನೇಷಿಯಂ, ಡಿ ಆರ್ಗನ್. ಕಾರ್ಬನ್. 100%? ರೆಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಡೆಫಿನೆಟ್ಲಿ ಆನ್ಸರ್. ಥ್ಯಾಂಕ್ ಯು ಸರ್. ಕಾರ್ಬನ್ ಲಾಕ್ ಮಾಡಿ ಸರ್. ಲಾಕ್ ಮಾಡಿ ಸರ್. ಶೋರ್? ಶೋರ್ ಸರ್. ನೀನು ಹೊಡಿತೀಯ ಗುರು? ಇಲ್ಲ ಸರ್. ಓಕೆ ಗುರುಗಳೇ, ಬಿ ಕಾರ್ಬನ್ ಲಾಕ್ ಮಾಡಿ. ನಿನಗಿದ್ರ ಬಗ್ಗೆ ಐಡಿಯಾ ಇತ್ತಾ ಇಲ್ಲ ಅಕಸ್ಮಾತ್ ತಲೆ ಬೋಡನ ಗೊತ್ತಿತ್ತಲ್ಲ, ಸುಮ್ಮನೆ ಮಾಸ್ಟರ್ ಹೇಳಿದ್ರು ಅಂತ ಲಾಕ್ ಮಾಡ್ಬಿಟ್ರು? ಗೊತ್ತಿತ್ತು ಸರ್, ನಂಗೆ ಮೆಗ್ನೇಷಿಯಂ ಕಾರ್ಬನ್ ಡೌಟ್ ಇತ್ತು ಸರ್. ನಿಜ ಹೇಳ್ತಿದ್ಯಾ? ನಿಜ ಹೇಳ್ತಿದ್ದೀನಿ. ಎಷ್ಟನೇ ಬೆಂಚಲ್ಲಿ ಕೂರ್ತೀಯಾ? ಲಾಸ್ಟ್ ಬೆಂಚಿಂದ ಫಸ್ಟ್ ಬೆಂಚ್. ಏನ್ ಈಗ ಲೆಕ್ಕ ಆಗ್ತಿದ್ಯಲ್ಲೋ? ಅದಾಗಾಗ ಚೇಂಜ್ ಮಾಡ್ತಾ ಇರ್ತಾರೆ ಸರ್. ಅವರೇ ಚೇಂಜ್ ಮಾಡ್ತಿರ್ತಾರಾ? ಮಾತಾಡಿದ್ರೆ ಎದುರು ಬೆಂಚ್ ಹಾಕ್ತಾರೆ, ಇಲ್ಲಾದ್ರೆ ಹಿಂದ್ ಬೆಂಚ್ ಹಾಕ್ತಾರೆ. ತಪ್ಪಾದ್ರೆ ಬೇಜಾರಾಗುತ್ತಾ? ಇಲ್ಲ ಸರ್,